ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಸಿನ ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿಸಬೇಕು ಮತ್ತು ಕೆಲಸದಲ್ಲಿ ಚುರುಕು ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ಫೀಲ್ಡಿಗೆ ಇಳಿದಿದ್ರು ಸಚಿವರು. ಸಾರಿಗೆ ಸಚಿವರಿಗೆ ಸತ್ಯದರ್ಶನವಾಗಿದೆ. ಈ ಸಂದರ್ಭದಲ್ಲಿ ಚಿಲ್ಲರೆ ಇಲ್ಲ ಅಂತ ಹೇಳಿ ಸಚಿವರನ್ನೇ ಕಂಡಕ್ಟರ್ ಒಬ್ಬರು ಬಸ್ನಿಂದ ಕೆಳಗಿಳಿಸಿದಂತಹ ಪ್ರಸಂಗ ನಡೆದಿದೆ. ಬಸ್ ಕಂಡಕ್ಟರ್ ವರ್ತನೆಗೆ ಸಚಿವ ಭೈರತಿ ಸುರೇಶ್ ಒಂದು ಕ್ಷಣ ಶಾಕ್ ಆಗಿದ್ದಾರಂತೆ. ಹೌದು, ಮೊನ್ನೆಯಷ್ಟೇ ಸಾರಿಗೆ ಸಚಿವ ಭೈರತಿ ಸುರೇಶ್ ಮಾಸ್ಕ್ ಅನ್ನು ಧರಿಸಿ ಬಿಎಂಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಸಿ ರಿಯಾಲಿಟಿ ಚೆಕ್ ನಡೆಸಿದರು. ಮಿನಿಸ್ಟರ್ ರಿಯಾಲಿಟಿ ಚೆಕ್ ಬಳಿಕ ಬಿಎಂಟಿಸಿಯಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರು, ಸಂಸ್ಥೆಯ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ವಿಭಾಗೀಯ ಸಂಚಾರಿ ಅಧಿಕಾರಿಗಳು ಹಾಗೂ ಘಟಕ ವ್ಯವಸ್ಥಾಪಕರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಸಚಿವರು ನಡೆಸಿದಂತಹ ರಿಯಾಲಿಟಿ ಚೆಕ್ ಹೇಗಿತ್ತು ಅನ್ನೋದನ್ನು ಒಮ್ಮೆ ತೋರಿಸ್ತೀವಿ ನೋಡಿ. ಇಲ್ಲ ನಾನು ನೋಡಿದ್ದೆ ಏನದು ಬಂದ್ಬಿಟ್ರೆ ಗಾಡಿ ತಗೊಂಡು ನೋಡಿ ₹6 ಅವನಿಗೆ ಚೇಂಜ್ ಇದೆ ಇವಾಗ. ನೋಡಿ ಚೇಂಜ್ ಇಲ್ಲ, ನಾವು ₹6 12 ಸಾವಿರ ಏನಿಲ್ಲ. ಪನ್ವಡ್ ಅಂತ ಒಬ್ಬ ತಡಕಿರಲ್ಲ, ಅಲ್ಲಿ ಸ್ಟಾಪ್ ಇಲ್ಲ ಸರ್. ಇವರಿಬ್ಬರು ಸಸ್ಪೆಂಡ್ ಮಾಡ್ಬೇಕು. ಯಾಕೆ ನಿಲ್ಸಿಲ್ಲ ಬಸ್ಸು? ಸರ್ ಸುಳ್ಳು ಹೇಳ್ಬೇಡ. ಇಲ್ಲ, ನಿಜ ಸರ್. ಹೊರಗಡೆ ಕಾಣಿಸ್ತೀನಿ. ಇಲ್ಲ ಸರ್, ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಪಾಳಿ ಹತ್ರ ಬಸ್ ಸ್ಟಾಪ್ ಇದೆ, ಅಲ್ಲಿ ಸ್ಟಾಪ್ ಇರೋದು. ಬಸ್ ನಂಬರು 220 ಬಸ್ ನಿಲ್ಸು ಅಂದ್ರೆ ಬಸ್ ನಿಲ್ಸಿಲ್ಲ, ಹೊಸ್ಕೊಂಡು ಹೋಗ್ತಾವನೆ ಹೇಳಿ. ಅವ್ನು ಹೇಳ್ತಾನೆ ಇದಿಲ್ಲ ಅಂತ. ಏನು ನಿನ್ನ ಹೆಸರು? ಇವನ ಹೆಸರು? ಅವನ ಹೆಸರು ನಿಮ್ಮ ಡ್ರೈವರ್ ಹೆಸರು? ಈ ಕಂಡಕ್ಟರ್ಗಳು ಪ್ರತಿನಿತ್ಯವೂ ಕೆಲಸವನ್ನು ಮಾಡಬೇಕಾಗಿರುವಂತಹದ್ದು ಜನಸಾಮಾನ್ಯರ ಜೊತೆಗೆ. ಅದಾದಮೇಲೆ ನೀವು ಎದುರುಗಡೆ ಇರೋರು MLA MP ಸಚಿವರ ಅಂಥೇಳಿ ನೋಡಿ ಮುಖ ನೋಡಿ ಟಿಕೆಟ್ ಕೊಡೋಕ್ಕಾಗಲ್ಲ, ವರ್ತನೆಯನ್ನು ಕೂಡ ಮಾಡೋದಕ್ಕಾಗಲ್ಲ. ಎಲ್ಲರ ಜೊತೆಗೂ ಕೂಡ ಸಭ್ಯಸ್ಥರಾಗಿ ತುಂಬ ನೀಟಾಗಿಯೇ ಬಿಹೇವ್ ಮಾಡಬೇಕಾಗುತ್ತೆ. ಬಟ್ ಕೆಲ ಸಿಬ್ಬಂದಿಗಳು ಒಂದು ರೀತಿ ವರ್ತನೆ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಬೇಕು ಅಂತಲೇ ಸಚಿವರು ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ಸಚಿವರನ್ನೇ ಬಸ್ಸಿನಿಂದ ಕೆಳಗಿಳಿಸಿದಂತಹ ಪ್ರಸಂಗ ನಡೆದಿದೆ. ಇನ್ನು BMTCಗೆ ಖಡಕ್ ರೂಲ್ಸು ಯಾವ ರೀತಿ, ನಿಗದಿತ ಬಸ್ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿ ಬಸ್ಸನ್ನು ನಿಲ್ಲಿಸಬೇಕು ಅಂಥೇಳಿ. ಭಾಳಷ್ಟು ಜನ ನಿಲ್ಲಿಸಲ್ಲ, ಎಲ್ಲೋ ಹೋಗಿ ಸ್ಟಾಪ್ ಮಾಡ್ತಾರೆ. ಅದಕ್ಕೆಲ್ಲ ಕಿರಿಕೆಳಾಗಿದ್ದಾವೆ. ಪ್ರಯಾಣಿಕರೊಂದಿಗೆ ಚಾಲಕರು, ನಿರ್ವಾಹಕರು ಸೌಜನ್ಯದಿಂದ, ಸಭ್ಯತೆಯಿಂದ ವರ್ತಿಸಬೇಕು. ಇದು ಕೂಡ ಸಚಿವರು ಕೊಟ್ಟಿರುವಂತಹ ಸೂಚನೆ. ಇನ್ನು ಚಿಲ್ಲರೆ ಇಲ್ಲದಿದ್ದರೆ UPI ಪಾವತಿಯ ವ್ಯವಸ್ಥೆಯನ್ನು ಬಳಕೆ ಮಾಡಿಕೊಳ್ಬೇಕು. ಬಟ್ UPI ಪಾವತಿಯಲ್ಲಿ ಒಂದಿಷ್ಟು ನೆಟ್ವರ್ಕ್ ಸಮಸ್ಯೆ, ಸರ್ವರ್ ಸಮಸ್ಯೆಗಳೆಲ್ಲ ಇದ್ದಾವೆ. ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು UPI ಮೂಲಕ ಆನ್ಲೈನ್ನಲ್ಲಿ ಹಣವನ್ನು ಪಾವತಿಸಲು ಕೂಡ ಹೇಳಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಚಿಲ್ಲರೆ ಹಣದ ಕಾರಣಕ್ಕೆ ಪ್ರಯಾಣಿಕರನ್ನು ಬಸ್ನಿಂದ ಇಳಿಸೋದು, ಗಲಾಟೆ ಮಾಡೋದು, ಕಿರಿಕಿರಿ ಮಾಡೋದು ಇವುಗಳನ್ನೆಲ್ಲ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೂಡ ಪಾಸ್ ಮಾಡಿದ್ದಾರೆ. ಇನ್ನು ETMನಲ್ಲಿ ನಿಗದಿತ ನಿಲ್ದಾಣಗಳ ಸೇರ್ಪಡೆಯನ್ನು ಮಾಡಬೇಕು ಅನ್ನುವಂತಹ ಸೂಚನೆ ಇದೆ. ಚಾಲಕರು, ನಿರ್ವಾಹಕರನ್ನು ಗುರುತಿಸಿ ಸ್ಟಾಪ್ ಸಿಲ್ಕ್ಸ್ ತರಬೇತಿಯನ್ನು ಕೊಡಬೇಕು, ಸ್ಕಿಲ್ಸ್ ತರಬೇತಿ ಕೊಡಬೇಕು ಅಂತ ಹೇಳಿದ್ದಾರೆ. ರಸ್ತೆ ಸುರಕ್ಷತೆ, ಸೌಜನ್ಯಯುತ ವರ್ತನೆ ಮತ್ತು ಬಸ್ ನಿಲ್ಲಿಸುವ ಬಗ್ಗೆ ಮಾರ್ಗದರ್ಶನವನ್ನು ಕೂಡ ಸಿಬ್ಬಂದಿಗಳಿಗೆ ಕೊಡಬೇಕು. ಡ್ರೈವರು ಜೊತೆಗೆ ಕಂಡಕ್ಟರನ್ನು ಗುರುತಿಸಿ ಉತ್ತಮ ಸೇವೆಗೆ ಪ್ರಶಂಸನಾ ಪತ್ರವನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಸ್ವತಃ ಫೀಲ್ಡಿಗೆ ಹೋಗಿ ಬಂದ ನಂತರ ಸಚಿವರು ಇಲಾಖೆಗಳಿಗೆ ಕೊಟ್ಟಂತಹ ಸೂಚನೆ ಇದು, ಅಧಿಕಾರಿಗಳಿಗೆ ಕೊಟ್ಟಂತಹ ಸೂಚನೆ ಇದು.